ಬೊಮ್ಮಾಯಿ ಅವರು ಇಳಿಬೇಕಾದ್ರೆ ವೆಂಕಟೇಶ್ ಅವರೇ ಕಾಂಗ್ರೆಸ್ನವ್ರ ತಲೆ ಮೇಲೆ ಈ ಬಾಕಿ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ರು ಅಂತ ಇವರು ಮಾತಾಡ್ತಿದ್ದಾರೆ. ನಿರ್ಗಮಿಸಬೇಕಾದ್ರೆ ಸರ್ಕಾರ ಅದರ ಹಿಂದಿನ 2 ವರ್ಷಗಳದ್ದು ಸೇರಿ ಬಾಕಿ ಉಳಿಸ್ಬಿಟ್ಟು ಹೋಗ್ಬಿಟ್ರು, ನಮ್ಮ ತಲೆ ಮೇಲೆ ಹಾಕಿದ್ದಾರೆ. ಇಷ್ಟು ಬಸ್ ತಗೊಂಡಿದ್ದೀವಿ, ಇಷ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ, ನಾವು ಇಷ್ಟು ಜನ ಅವ್ರ ಮನೆಗಳು ಯಾರು ತೀರ್ಕೊಂಡಿದ್ದಾಗ ಸಮಸ್ಯೆಗಳಾಗಿದೆ ಅಂಥವ್ರಿಗೆ 1000 ಜನ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ. ಇದರ ಆಚೆಗೂ ಒಂದು ಬಂದ್ ಆಗ್ಬಿಡ್ತು ಇವತ್ತು. ಬಸ್ಗಳ ದೃಷ್ಟಿಯಿಂದ ಬಂದಾಯಿತು. ಅದು ನಾನು ಒಂದು 70% ಸಕ್ಸಸ್ ಅಂತ ನಾವು ಕರಿಬೋದು. ಬಸ್ ಓಡಾಡಿರೋ ಅಂಕೆ ಸಂಖ್ಯೆಗೆ ಚೆಕ್ ಮಾಡ್ಕೊಂಡ. ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ? ನೀವು ಹೇಳಿದಂಥ ಅಷ್ಟೂ ಅಂಶಗಳನ್ನ ಕ್ರೋಢೀಕರಿಸಿ ಮತ್ತೆ ಅಲ್ಲಿ ತೋರಿಸ್ತಾ ಇದ್ದೀರಾ ಈ ಸರ್ಕಾರದಲ್ಲಿ ದುಡ್ಡೇ ಇಲ್ವಾ ಅನ್ನುವಂಥದ್ದನ್ನು ನೀವು ಹೆಡ್ಡಿಂಗ್ ಅಲ್ಲಿ ತೋರಿಸ್ತಾ ಇದ್ದೀರಾ. ಇವೆಲ್ಲವನ್ನ ಕ್ರೋಢೀಕರಿಸಿ ಮಾತಾಡೋದಾದ್ರೆ ಇವತ್ತು ಈ ಸರ್ಕಾರ ಆರ್ಥಿಕವಾಗಿ ತುಂಬಾ ಸುಭಿಕ್ಷವಾಗಿ ಇದೆ ಅನ್ನೋದೇ ಆದರೆ ಅವ್ರು ಕೇಳ್ತಾ ಇರತಕ್ಕಂಥದ್ದು ಸಾರಿಗೆ ನೌಕರರು ಸುಮಾರು 1,10,000ಕ್ಕೂ ಹೆಚ್ಚು ಸಾರಿಗೆ ನೌಕರರು ಇರ್ತಕ್ಕಂಥವ್ರು. ಅವ್ರು ಕೇಳ್ತಾ ಇರತಕ್ಕಂಥದ್ದು ಯಾವ್ದನ್ನು ಏನು ಎಕ್ಸ್ಟ್ರಾ ನೀವು ಕೊಡಿ ಅಂತ ನಮ್ಗೇನು ಕೇಳ್ತಾ ಇಲ್ಲ. ಅವರು ಏನು 2020ರಲ್ಲಿ ಜಾರಿಗೆ ಕೊಟ್ರಲ್ಲ, ಎವ್ರಿ 4 years ಒಂದ್ಸರಿ ಅವ್ರಿಗೆ ಅಗ್ರಿಮೆಂಟ್ ಆಗ್ಬೇಕಾಗಿರ್ತಕ್ಕಂಥದ್ದು 38 ತಿಂಗಳ ಬಾಕಿ ಏನಿದೆ, ಆ 38 ತಿಂಗಳ ಬಾಕಿಯನ್ನ ನಮಗೆ ಕೊಡಿ. ಮತ್ತೆ ಇನ್ನೊಂದು ಪೇ ರಿವಿಷನ್ ಏನಾಗಬೇಕು, ಆ ಪೇ ರಿವಿಷನ್ ನೀವು ಮಾಡಿ ನಮಗೆ ಅದನ್ನ ಅನ್ವಯಿಸೋ ರೀತಿಯಲ್ಲಿ ಮಾಡಿ ಅನ್ನುವಂಥದ್ದು. ಮತ್ತೆ ನೀವು ಅವಾಗಲೇ ಹೇಳ್ದಂಗೆ ಇನ್ನೊಂದು ಅಷ್ಟು 10 ಹಲವಾರು ಬೇಡಿಕೆಗಳು ಇರ್ತಕ್ಕಂಥದ್ದು, ಪ್ರಧಾನವಾಗಿ ಇದು ಇರ್ತಕ್ಕಂಥದ್ದು. ನಿಮ್ದು ಸರ್ಕಾರ ಆರ್ಥಿಕವಾಗಿ ತುಂಬಾ ಸುಭಿಕ್ಷವಾಗಿ ಇದೆ ಅನ್ನೋದಾದ್ರೆ ಈ ಬೇಡಿಕೆಗಳನ್ನ ನೀವು ಈಡೇರಿಸೋದಕ್ಕೆ ಏನು ನಿಮ್ಮ ಸಮಸ್ಯೆ ಅಲ್ವರ ಒಂದು. ಆಮೇಲೆ ಇವತ್ತು ನಮ್ಮ ಮಾಹಿತಿಯ ಕೊರತೆ ಏನೋ ಗೊತ್ತಿಲ್ಲ, ನಮ್ಮ ನಟರಾಜ್ ಗೌಡರು ತುಂಬಾ ಹೇಳ್ತಾ ಇದ್ರು, ಅಲ್ಲಿ ನಾನೊಬ್ಬ BMTC ಉಪಾಧ್ಯಕ್ಷನಾಗಿ 4 ನಿಗಮಗಳ ಬಗ್ಗೆ ಅತ್ಯಂತ ನಿಕಟವಾದಂತ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ನಾನು ತೀರಾ ಹತ್ರದಲ್ಲಿ ಪ್ರತಿಯೊಂದನ್ನ ಡಿಬೇಟ್ ಒಬ್ರು ಬರಲ್ವಲ್ಲ ವೆಂಕಟೇಶ್ ಅವರೇ? ಅಲ್ಲ ರೀ, ಬಿಜೆಪಿಯಿಂದ ಬಂದಿದ್ದೀರಿ ನೀವು, ಅದು ತಿಳ್ಕೊಳ್ಳೋದು ಬೇಡ. ಈಗ ಅವ್ರು ಒಂದ್ ಕಡೆಯವರು ಅವ್ರ ಕಡೆಯವರು ರೆಪ್ರೆಸೆಂಟ್ ಮಾಡೋದು ಬೇರೆ ಅಲ್ವಾ? ಅವ್ರು ಬಂದ್ರೆ ಇನ್ನೂ ಎಫೆಕ್ಟಿವ್ ಆಗುತ್ತೆ ಅಲ್ಲ. ಅದು ನನಗೆ ಸುಬ್ರಾವ್ ಕಡೆಯವರು ಕೇಳಿದೀವಿ, ಜಗದೀಶ್ ಕಡೆಯವರು ಕೇಳಿದೀವಿ. ನಾವು ಇಬ್ರು 2 ಕಡೆಯವರು ಬರಲ್ಲ ಅಂದ್ರೆ ಅರ್ಥ ಏನದು? ಅಲ್ಲ, ನನಗೆ ಆ ಮಾಹಿತಿ ಇಲ್ಲ. ನೀವು ಯಾರನ್ನ ಕರೆದಿದ್ರೋ, ಅದು ಯಾವ ಕಾರಣಕ್ಕೆ ಅವ್ರು ಬರಲ್ಲ ಅಂತಂದ್ರೋ ಅದ್ರ ಬಗ್ಗೆ ಇದಿಲ್ಲ. ಆಮೇಲೆ ಅವ್ರಿಗೂ ಅವ್ರದೇ ಆದಂತ ಒಂದಷ್ಟು ಸಹಜವಾದಂತ ಅಲ್ಲಿ ಕೆಲಸದಲ್ಲಿದ್ದಾರೆ. ಆಮೇಲೆ ಈ ತರ ಟಿವಿ ಡಿಬೇಟ್ಗಳಲ್ಲಿ ರೆಪ್ರೆಸೆಂಟ್ ಮಾಡೋದು ಎಷ್ಟು ಮಟ್ಟಿಗೆ ಅವ್ರಿಗೆ ಕಷ್ಟ ಸಾಧ್ಯ ಅನ್ನುವಂಥದ್ರ ಬಗ್ಗೆನೂ ಸಹ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಹಾಗಾಗಿ ಬಹುಶಃ ಬಂದಿಲ್ವೇನೋ, ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಹಾಗಾಗಿ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ಇವ್ರು ಕೇಳ್ತಾ ಇರ್ತಕ್ಕಂಥ 38 ತಿಂಗಳ ಬಾಕಿ, ಇನ್ನೊಂದು ಪೇ ರಿವಿಷನ್. ಆಮೇಲೆ ಇವತ್ತು ಇದೇ ಮುಖ್ಯಮಂತ್ರಿಗಳು KSRTCಗೆ ಈ ಸಿಂಗಲ್ ವಿಂಡೋ ಸ್ಕೀಮಲ್ಲಿ ವಿಮೆಯನ್ನ ಒಂದನ್ನ ಜಾರಿಗೆ ತರ್ತಾರೆ. ಇದು ನಗದುರಹಿತ ವಿಮೆಯನ್ನ ಜಾರಿಗೆ ತರ್ತಾರೆ. ಆ ಜಾರಿಗೆ ತರುವಾಗ KSRTC ಇದನ್ನ ಕೊಡುವಾಗ ಇವರೇನೆ ಇದು 4 ನಿಗಮಗಳಿಗೆ ನಾನು ಇದನ್ನ ಜಾರಿ ಮಾಡ್ತೀನಿ ಅನ್ನುವಂತ ಮಾತನ್ನ ಇದೇ ಮುಖ್ಯಮಂತ್ರಿಗಳಿರ್ತಕ್ಕಂಥದ್ದು ನೀವು ಕ್ಲಿಪ್ಪಿಂಗ್ ಹಾಕಿದ್ರೆ ಗೊತ್ತಾಗುತ್ತೆ. ಅವ್ರಿಗೆ ನೀವು 4 ನಿಗಮಗಳಿಗೆ ಕೊಡ್ತೀನಿ ಅಂತ ಹೇಳಿ ಏನಕ್ಕೆ ಸ್ವಾಮಿ ನೀವು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇಡುವಂಥದ್ದು? ನೀವು 4 ನಿಗಮಗಳಿಗೆ ಎಲ್ಲಿ ಕೊಟ್ರಿ ನೀವು? ಯಾಕೆ ನೀವು ಅದನ್ನ ಜಾರಿಗೆ ತರುವಂಥದ್ದು? ಏನು ನಿಮ್ಮ ಸಮಸ್ಯೆ? ಆಮೇಲೆ ನೀವು ಅಲ್ಲಿ ಪ್ರತಿಯೊಂದು ಡಿಪೋದಲ್ಲಿ ದಯವಿಟ್ಟು ನೀವೊಂದು ರಿಯಾಲಿಟಿ ಚೆಕ್ ಮಾಡಿ ನೋಡಿ. ಮೂಲ ಸೌಕರ್ಯಗಳ ಕೊರತೆ ಯಾವ ಮಟ್ಟಕ್ಕೆ ಎದ್ದು ಕಾಣ್ತಾ ಇದೆ ಅಂದ್ರೆ, ಒಂದು ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಸಜೆಷನ್ ಬಾಕ್ಸ್ ಇಟ್ಟಿಲ್ಲ. ಇವತ್ತು ಡಿಪೋಗಳಲ್ಲಿ ಒಂದು ಸಜೆಷನ್ ಬಾಕ್ಸ್ ಕುಡಿಯುವ ನೀರನ್ನ ನಾನು BMTC ಯಾವತ್ತಿಂದ ಈ ದುರ್ಭಿಕ್ಷ ಬಂದಿರೋದು? ಯಾವತ್ತಿಂದ BMTC? ನಾನು BMTC ಉಪಾಧ್ಯಕ್ಷನಾಗಿ 20 ತಿಂಗಳಿಗೂ ಹೆಚ್ಚು ಕಾಲ ನಾನು ಅಲ್ಲಿ BMTCಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥವನು. ನನ್ನ ಅವಧಿಯಲ್ಲಿ, ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾನು ಇದ್ದಂಥದ್ದು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರತಿ ಡಿಪೋಗೆ ಎಷ್ಟು 60 ಡಿಪೋಗಳಿದಾವಲ್ಲ, ಪ್ರತಿ ಡಿಪೋಗಳಿಗೂ ನಾನು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಸಜೆಷನ್ ಬಾಕ್ಸ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಕೇಳಿರ್ತಕ್ಕಂಥದ್ದು. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಇವರಿಗೆ ಮಾಡಬೇಕು ಅನ್ನುವಂಥದ್ದನ್ನ, ಅವ್ರಿಗೆ ರೆಸ್ಟ್ ರೂಮ್ ಏನಿದೆಯಲ್ಲ ಆ ರೆಸ್ಟ್ ರೂಮ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ನಾನು ತಾಕೀತು ಮಾಡಿ ಬಂದಿರತಕ್ಕಂಥವ್ನು. ಹಂಗೆ ಇವತ್ತು ಕೆಲಸ ಆಯ್ತಾ ಅಂತ? ಖಂಡಿತ ಕೆಲಸ ಆಯ್ತು. ಸಜೆಷನ್ ಬಾಕ್ಸ್ ನನ್ನ ಕಣ್ಣು ಮುಂದೆ ಒಂದ್ 2-3 ಡಿಪೋಗಳಲ್ಲಿ ಇರ್ಲಿಲ್ಲ. ಆ ಡಿಪೋಗಳಲ್ಲಿ ಈಗ ಎಲ್ಲಾ ಶುದ್ಧ ನೀರು, ಶುದ್ಧ ಕುಡಿಯುವ ನೀರು ಏನೇನಿತ್ತೋ ಅದೆಲ್ಲ ಅಶುದ್ಧ ಮಾಡಿದಾರ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆ ಎಲ್ಲ ಟಾಯ್ಲೆಟ್ಗಳು ಧ್ವಂಸ ಆಗಿದೆಯಾ?
ಇಲ್ಲ ಗಬ್ಬು ನಾರ್ತಾ ಇದೆಯಾ? ಗಬ್ಬು ನಾರ್ತಾ ಇದೆ. ಗಬ್ಬು ನಾರ್ತಿದೆ. ಗಬ್ಬು ನಾರ್ತಾ ಇದೆ. ಪಾಯಿಂಟ್ ನಂಬರ್ 3, ಹಾ. ನಿಮ್ಮ ಕಾಲದಲ್ಲಿ ಅಷ್ಟು ಸುಭಿಕ್ಷವಾಗಿದ್ದಂತಹ ಈ ಸಾರಿಗೆ ವ್ಯವಸ್ಥೆ, ಸಾರಿಗೆ ನೌಕರರ ವ್ಯವಸ್ಥೆ, ಅಲ್ಲಲ್ಲ, ನಿಮ್ಗೆ ಅದು ಹೇಳ್ಬಿಡ್ತೀನಿ. ನೀವು ನೋಡಿ, ನೀವು ಪ್ರಶ್ನೆ ಅಲ್ಲಲ್ಲ, ಕೇಳಕ್ ಬಿಡಲ್ಲ, ನೀವು- ನಾವೇನ್ ನೀವೇನ್ ಮಾಡ್ಲಿ? ಪ್ರಶ್ನೆ ಕೇಳ್ತೀನಿ ಅಂತ ನನಗೆ ಗೊತ್ತು. ನೀವು- ನೋಡಿ, ನೀವು assumption ಮಾಡ್ಕೊಬೇಡಿ. ಈ ನಾಲ್ಕು ನಿಗಮಗಳು ಯಾವತ್ತೂ ಅವು ಸಂಕಷ್ಟದಲ್ಲೇನೆ. ಇವನ್ ನಮ್ಮ ಅವಧಿ, ಕಳೆದ ಅವಧಿ ಏನಿತ್ತಲ್ಲ, ನಮ್ಮ ಅವಧಿಯಲ್ಲೂ ಸಹ ಸಾಕಷ್ಟು ಸಂಕಷ್ಟದಲ್ಲೇ ಇದ್ದಂಥದ್ದು. ಕೊರೋನಾ ಸಂಕಷ್ಟದ ಸಮಯದಲ್ಲೂ ಸಹ ನಾವು ಅವರಿಗೆ ಒಂದು ದಿವಸನೂ ಸ್ಯಾಲ್ರಿ ಡಿಲೇ ಮಾಡಿಲ್ಲ. ಅವ್ರಿಗೆ ನಾವು ಸ್ಯಾಲ್ರಿಗಳು ಕೊಟ್ಟಿದ್ದೇವೆ. ನಿಮ್ಮ ಅವಧಿಯಲ್ಲಿ 15 ದಿನ ಬಂದ್ ಮಾಡಿದ್ರು ಅವರು. 15 ದಿನ ಪ್ರೊಟೆಸ್ಟ್ ಮಾಡಿ 15 ದಿನ ಬಂದ್ ಮಾಡ್ಕೊಂಡಿದ್ರು. ನೋಡಿ, ಪ್ರೊಟೆಸ್ಟ್ ಮಾಡಿದ್ದು ಬೇರೆ. ಆ ಪ್ರೊಟೆಸ್ಟ್ಗೆ ಅವತ್ತಿನ ನಮ್ಮ ಸರ್ಕಾರ ತಗೊಂಡಂತ ಬಿಗಿ ನಿಲುವುಗಳೇನಿದಾವಲ್ಲ, ಒಂದು ಸರ್ಕಾರವಾಗಿ ಅದನ್ನ ತಗೊಳ್ಳುವಂಥದ್ದು ಸಹಜವಾದಂತ ಪ್ರಕ್ರಿಯೆ ಆಗ ತಗೊಂಡಿದ್ದಾರೆ. ಆದ್ರೆ ಅಂತ ಕೊರೋನಾ ಇವತ್ತಿನ ಬೇಡಿಕೆ ವೆಂಕಟೇಶ್ ಅವರೇ, ಇವತ್ತಿನ ಬೇಡಿಕೆ ಒಂದು ದಿವಸ ವೆಂಕಟೇಶ್ ಅವರೇ, ಇವತ್ತಿನ ಬೇಡಿಕೆಗಳೇ ಅರಿಯರ್ಸ್ ಬೇಡಿಕೆಗಳ, ಅಂದ್ರೆ ಈ ಬೇಡಿಕೆಗಳೇ ನಿಮ್ಮ ಕಾಲದ ಬೇಡಿಕೆಗಳಾಗಿದ್ವಾ ಅಂತ, ಈ ಬಾಕಿ ಬೇಡಿಕೆಗಳ ಇವು ಅಂತ, ನಿಮ್ಮ ಕಾಲದಲ್ಲೂ ಇದ್ದಂಥ ಬೇಡಿಕೆ ಇವತ್ತು ಮುಂದುವರೆದಿದೆಯಾ ಇವತ್ತಿಗೆ ಅಂತ ನೀವು ಈಡೇರಿಸಿದೆ? ಅಲ್ಲ, ನೋಡ್ರಿ, ಇವತ್ತು ನನ್ನ ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು, ನಿಮ್ಮ ಸರ್ಕಾರದಲ್ಲಿ ಏನೋ ಒಂದು ನನ್ನ ಪ್ರಶ್ನೆ ಯೋಜನೆಯ ದುಡ್ಡನ್ನ ಇವರು ಕೊಟ್ಟಿಲ್ಲ 4 ನಿಗಮಗಳಿಗೆ. ನಿಮಗೆ ಮಾಹಿತಿ ಇರಲಿ, 9 ತಿಂಗಳಿಂದ ಕೊಟ್ಟಿಲ್ಲ. ನಾವು ಪ್ರಶ್ನೆಯಿಂದ ಪ್ರಶ್ನೆಗೆ ಹೋಗ್ಬಿಟ್ಟಾಗ ನೋಡೋರಿಗೆ ಅಥವಾ ಸಾರಿಗೆ ನೌಕರರು ನೋಡ್ತಾ ಇದ್ರು, ಸಾರಿಗೆ ನೌಕರರು ಯಾರು ಕೂತ್ಕೊಂಡು ಅಕಸ್ಮಾತ್ ನೋಡ್ತಿದ್ರು ಕೂಡ, ನೀವು ಹೇಳೋ ಮಾತು ಅವ್ರು ಹೇಳೋ ಮಾತು, ಅಕಸ್ಮಾತ್ ಅವ್ರು ಫೋನ್ ಮಾಡೋದು ಇದೇ ನಿಜ. ನಾನು ಏನು ಸಿಂಪಲಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಕಾಲದಲ್ಲಿ ಸಾರಿಗೆ ನೌಕರರು 15 ದಿನಗಳ ಕಾಲ ಎಷ್ಟು ಬೇಡಿಕೆಗಳನ್ನು ಇಟ್ಕೊಂಡಿದ್ರೋ, ಕೆಲವು ಈಡೇರಿಸಿರಬಹುದು ನೀವು, ಅದರಲ್ಲಿ ಉಳಿಕೆ ಆಗಿರತಕ್ಕಂಥ ಬೇಡಿಕೆಗಳು ಕ್ಯಾರಿ ಫಾರ್ವರ್ಡ್ ಆಗಿ ಈ ಸರ್ಕಾರಕ್ಕೂ ಬಂದಿದ್ಯಾ, ಬಂದಿಲ್ವಾ? ಅಲ್ಲಲ್ಲ, ಖಂಡಿತವಾಗೂ ಬಂದಿದೆ. ಸುಭಿಕ್ಷವಾಗಿತ್ತಲ್ಲ ನಿಮ್ಮ ಸರ್ಕಾರ, ಹಣ ಇತ್ತಲ್ಲ, ಯಾಕೆ ಮಾಡಲಿಲ್ಲ ನೀವು? ಹಣ ಇದ್ದಾಗೆಲ್ಲ ಈಡೇರಿಸ್ಬಿಡ್ತೀರಾ ನೀವು? ಇವಾಗ ನನಗೆ ಮಾತಾಡೋದಕ್ಕೆ ಬಿಡಿ. ಅವರು ಸರ್ಕಾರಿ ನೌಕರರಾಗಿ ನಮ್ಮನ್ನ ಪರಿಗಣಿಸಿ ಅನ್ನುವಂಥದ್ದು ಬಹು ಮುಖ್ಯ ಬೇಡಿಕೆಯನ್ನು ಅವ್ರು ಇಟ್ಟಿದ್ದು. ಅದನ್ನ ನಮ್ದೇ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರಗಳು ಒಬ್ಬ ಸರ್ಕಾರಿ ನೌಕರನಾಗಿ ಅವನನ್ನ ಪರಿಗಣನೆ ಮಾಡೋದಕ್ಕೆ ಆಗೋದಿಲ್ಲ. ಒಂದು ನಿಗಮವಾಗಿ, ಒಂದು ಕಾರ್ಪೊರೇಷನ್ ಆಗಿ ಹೆಂಗೆ ಅದನ್ನ ಟ್ರೀಟ್ ಮಾಡಬೇಕು, ಹೆಂಗೆ 4 ಇಯರ್ಸ್ ಒಂದ್ಸರಿ ಅದು ಅಗ್ರಿಮೆಂಟ್ ಆಗಬೇಕು, ಆ ಅಗ್ರಿಮೆಂಟ್ ಅಲ್ಲಿ ಅವರ ನ್ಯಾಯೋಚಿತವಾದಂತ ಬೇಡಿಕೆಗಳೇನಿದಾವೋ ಆ ಬೇಡಿಕೆಗಳನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ. ಗೌರ್ಮೆಂಟ್ ಎಂಪ್ಲಾಯ್ ಮಾಡಲ್ಲ ಅವ್ರನ್ನ, ಒಟ್ಟಿನಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ನಿಮ್ಮ ಕಾಲದಲ್ಲೂ ಮಾಡಲ್ಲ, ಇವರು ಮಾಡ್ತಾ ಇಲ್ಲ. ಅಲ್ಲಲ್ಲ, ಅದು ಭಾರಿ ಕಷ್ಟ ಸಾಧ್ಯವಾದಂಥದ್ದು. ಯಾಕೆ ಅಂತಂದ್ರೆ ಇವತ್ತು ಎಷ್ಟು ಕರ್ನಾಟಕದ ರಾಜ್ಯದಲ್ಲಿ ಎಷ್ಟು ನಿಗಮಗಳಿದಾವಲ್ಲ, ಬೇರೆ ಬೇರೆ ನಿಗಮಗಳು, ಆ ಎಲ್ಲಾ ಕಾರ್ಪೊರೇಷನ್ ಅವರು ಒಬ್ಬರಿಗೆ ನಾವು ಏನನ್ನ ಮಾಡಿದ್ವಿ ಅಂತಂದ್ರೆ, ಅಂದ್ರೆ ಯಾವುದೇ ಸರ್ಕಾರ ಮಾಡಿದ್ರೆ ಸಹಜವಾಗಿ ಅವರೆಲ್ಲ ಈ ನಿಟ್ಟಿನಲ್ಲಿ ಈ ಸರ್ಕಾರ ಜೊತೆ ನೀವು ಇದ್ದೀರಿ ವೆಂಕಟೇಶ್ ಅವರೇ. ಈ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜೊತೆ ತಾವು ಕೈ ಜೋಡಿಸ್ತಾ ಇದ್ದೀರಿ, ಕರೆಕ್ಟ್ ಆಗಿ ಕೈ ಜೋಡಿಸೋ ಪ್ರಶ್ನೆ ಅಲ್ಲ, ಅದು ವಾಸ್ತವ. ಫೈನ್, ಚರ್ಚೆ ವಾಸ್ತವ. ಇದೀಗ ನಮ್ಮ ಇದೇ ಚರ್ಚೆಯಲ್ಲಿ ದಿಲೀಪ್ ಕುಮಾರ್ IAS ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ನಿಮಗೆ ದಿಲೀಪ್ ಕುಮಾರ್ IAS. ನಮಸ್ಕಾರ. ಡಿಬೇಟ್ಗೆ